ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಮೂರ್ತಿತ್ವೇ ಪರಿಕಲ್ಪಿತ ಶಶಿವೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕೃತಶ್ಚೇಜತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿಭಶ್ಚಾನೇಕದಾ ಯಶ್ರುತೌ ವಾಚಂ ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯದೀಪೋ ರವಿಃ. ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ. ಆತ್ಮೀಯರೇ, ಇಂದು ಭಾನುವಾರ, ಮಾಧವ ಮಾಸದ ದ್ವಿತೀಯಾತಿಥಿಯಾಗಿರ್ತಕ್ಕಂಥದ್ದು, ಅರ್ಥಾತ್ ಬಿದಿಗೆ. ಇಂದಿನ ದಿವಸದ ಪಂಚಾಂಗ ಏನಿದೆ, ಇವತ್ತಿನ ದಿವಸದ ಖಗೋಳದ ಗ್ರಹಸ್ಥಿತಿ ಏನು, ಹಾಗೂ ಮೇಷಾದಿ 12 ರಾಶಿಗಳ ಫಲ ಏನಿದೆ, ಇವತ್ತಿನ ದಿನದ ವಿಶೇಷತೆ ಏನಿದೆ ಹೇಳುವಂಥದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ದೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷ ಅರ್ಥಾತ್ ಮಾಧವ ಮಾಸದ ಅರ್ಥಾತ್ ವೈಶಾಖ ಮಾಸದ ಶುಕ್ಲ ಪಕ್ಷದ ಬಿದಿಗೆಯಾಗಿರ್ತಕ್ಕಂಥದ್ದು. ವಾರ ಭಾನುವಾರ. ಈ ದಿವಸದ ನಕ್ಷತ್ರ ಭರಣಿ ನಕ್ಷತ್ರ. ಈ ದಿವಸದ ಯೋಗ ಆಯುಷ್ಮಾನ್ ಯೋಗ ಇದೆ. ಕೌಲವ ಕರ್ಣ ಇರತಕ್ಕಂತಹದ್ದು ಇಂದಿನ ಪಂಚಾಂಗ. ಹೀಗಿರುವಾಗ ಖಗೋಳದಲ್ಲಿ ಸಂಚರಿಸತಕ್ಕಂತಹ ಆಕಾಶಕಾಯಗಳು ಮನುಷ್ಯನ ಜೀವನದಲ್ಲಿ ಯಾವೆಲ್ಲ ರೀತಿಯಂತಹ ಫಲವನ್ನು ನೀಡ್ತಾವೆ ಹೇಳುವಂತಹದ್ದನ್ನು ನೋಡುವಾಗ ಅಲ್ಲಿಯ ಗ್ರಹಸ್ಥಿತಿ ಹೇಗಿದೆ ಹೇಳುವಂತಹದ್ದನ್ನು ನೋಡಬೇಕಲ್ವೇ. ನೋಡಿ, ಮೇಷರಾಶಿಯಲ್ಲಿ ರವಿ ಇದ್ದಾನೆ, ಶುಕ್ರನೂ ಇದ್ದಾನೆ. ಶುಕ್ರ ಇವತ್ತಿನ ದಿವಸವೇ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ, ತನ್ನ ರಾಶಿಗೆ ಬರ್ತಾ ಇದ್ದಾನೆ ಸಾಯಂಕಾಲದಲ್ಲಿ. ಈಗ ಪ್ರಸ್ತುತ ಈ ಸಂದರ್ಭದಲ್ಲಿ ಅವನ ಇರತಕ್ಕಂತಹದ್ದು ಮೇಷರಾಶಿಯಲ್ಲಿ. ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಕಾಟಕ ಶೂನ್ಯವಾಗಿದೆ. ಸಿಂಹ ರಾಶಿಯಲ್ಲಿ ಎಂದಿನಂತೆ ಕೇತು. ಕನ್ಯಾ ರಾಶಿಯಲ್ಲಿ ಗುಳಿಕೋದಯವಾಗಿದೆ ಇವತ್ತಿನ ದಿವಸ. ತುಲಾ ಶೂನ್ಯ, ವೃಶ್ಚಿಕ ಶೂನ್ಯ, ಧನುಷ್ ಶೂನ್ಯ, ಮಕರವೂ ಶೂನ್ಯ. ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು. ಮೀನರಾಶಿಯಲ್ಲಿ ಶನಿ, ಕುಜ ಮತ್ತು ಬುಧರ ಯುತಿ. ಇದು ಇವತ್ತಿನ ಗ್ರಹ ಸ್ಥಿತಿ. ಹೀಗಿರುವಾಗ ಚಂದ್ರನೆಲ್ಲಿದ್ದಾನೆ? ಭರಣಿ ನಕ್ಷತ್ರದಲ್ಲಿ ಮೇಷರಾಶಿಯನ್ನು ಅಲಂಕರಿಸಿದ್ದಾನೆ. ಅಂದಾಗ ಇವತ್ತಿನ ದಿವಸದ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಮನುಷ್ಯನ ಜೀವನದಲ್ಲಿ ಯಾವ್ಯಾವ ರೀತಿಯಂತಹ ಫಲಗಳು ಇರ್ತದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು ವ್ಯಯದಲ್ಲೇ ಇದ್ದಾರೆ. ಸ್ವಲ್ಪ ಆಲಸ್ಯ ಇರ್ತದೆ, ಸ್ವಲ್ಪ ಕೋಪತಾಪಗಳು ಇರ್ತದೆ, ಕೆಲಸ ಕಾರ್ಯಗಳು ಸರಾಗವಾಗಿ ಆಗೋದಿಲ್ಲ, ವ್ಯವಹಾರದಲ್ಲಿ ಸಡಿಲತೆ ಉಂಟಾಗ್ತದೆ, ಜೊತೆಯಲ್ಲಿ ಬರಬೇಕಾದಂಥ ಹಣ ಬರೋದಿಲ್ಲ. ಹೀಗಾಗಿ ಮನೆಯಲ್ಲಿದ್ದವರ ಮೇಲೆಲ್ಲ ಕೋಪ ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರಂತೂ ಹೊಸ ವಸ್ತ್ರ ಖರೀದಿ ಮಾಡುವಂತಹ ಒಂದು ಸುಯೋಗದ ಕ್ಷಣ. ಹೀಗಿರುವಾಗ ಇವತ್ತಿನ ದಿವಸ ಪರಿಹಾರ ಏನಾದರೂ ಬೇಕಾ? ಖಂಡಿತ ಬೇಕು. 7:30 ನಡೀತಾ ಇದೆ, ಬಾಧೆಯಲ್ಲೇ ರಾಹು ಇದ್ದಾನೆ. ಆದ್ದರಿಂದ ನಾಗನಿಗೆ ಪರಿಹಾರ ಮಾಡ್ಕೊಳ್ಳಿ. ನಾಗದೋಷಕ್ಕೆ ನಿವಾರಣೆ ಬೇಕು. ಜೊತೆಯಲ್ಲಿ ಶನೇಶ್ವರನ ಪ್ರೀತಿಗಾಗಿ ಶನಿ ಶಾಂತಿ ಅಥವಾ ಕಪ್ಪು ಎಳ್ಳು ದಾನ. 9 ನಿಮ್ಮ ಸಂಖ್ಯೆ. ಕೆಂಪು ಮಿಶ್ರಿತವಾದಂತಹ ಬಣ್ಣದ ಬಟ್ಟೆಗಳು ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನ ದೇವಾಲಯಕ್ಕೆ ಹೋಗುವುದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ವ್ಯಯದಲ್ಲಿದ್ದಾನೆ, ಅರ್ಥಾತ್ ವ್ಯಯದಲ್ಲಿ ಆರೋಹಣ ಸ್ಥಿತಿಯಲ್ಲಿದ್ದಾನೆ. ಇವತ್ತಿನ ದಿವಸವೇ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಲಿಕ್ಕಿದ್ದಾನೆ. ಹೀಗಿರುವಾಗ ಶುಕ್ರನು ವಿಶೇಷವಾದಂತಹ ಫಲವನ್ನು ನೀಡ್ತಾನೆ. ಬ್ಯಾಂಕ್ ಅಥವಾ ಫೈನಾನ್ಸ್ ಖಾತೆಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆಲ್ಲ ಅನುಕೂಲ ಇರತಕ್ಕಂಥದ್ದು. ವ್ಯಾವಹಾರಿಕವಾಗಿ ದುಡಿದು ಸಂಪಾದನೆ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಅಭಿವೃದ್ಧಿ, ನೆಮ್ಮದಿ. ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಕ್ಕಂಥವರಿಗೂ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕೊಡ್ತದೆ. ಹಾಗಿದ್ದಾಗ ಧನಸ್ಥಾನದಲ್ಲಿ ಗುರು ಇದ್ದದ್ದರಿಂದ ಧನಾಧಿಕ್ಯ ಯೋಗ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಕಾರಣ ಲಾಭಾಧಿಪತಿ ಧನಸ್ಥಾನದಲ್ಲಿ ಇದ್ದದ್ದರಿಂದ. ಲಾಭೇಶೇ ಧನಭಾವಸ್ಥೆ ಧಾನ್ಯ ಸಮನ್ವಿತ. ಕೇವಲ ಧನ ಮಾತ್ರ ಅಲ್ಲ, ಧಾನ್ಯವೂ ಸಮೃದ್ಧಿಯಾಗುವಂತಹ ಲಕ್ಷಣಗಳು. ದೋಷ ಏನಾದರೂ ಇದೆಯಾ ಅಂತ ನೋಡುವಾಗ ಶನಿ ದೃಷ್ಟಿ. ಶನಿಗೆ ಪರಿಹಾರ ಬೇಕು. ಕರ್ಮದಲ್ಲಿರ್ತಕ್ಕಂಥ ರಾಹುವಿಗೂ ಒಂದು ಸಣ್ಣ ಪರಿಹಾರ. ಸುಬ್ರಹ್ಮಣ್ಯನ ಸ್ತೋತ್ರ, ನಾಗಸ್ತೋತ್ರ, ನವನಾಗ ಸ್ತೋತ್ರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ. ಸುಬ್ರಹ್ಮಣ್ಯ ದೇವರಿಗೆ ಇವತ್ತಿನ ದಿವಸ 1 ಡಜನ್ ಬಾಳೆಹಣ್ಣನ್ನು ನೈವೇದ್ಯ ಮಾಡುವುದರಿಂದ
ಒಂದು ಕೈಗಲ್ಲ 12 ಕೈಗಳಿಗೆ ಬಾಳೆಹಣ್ಣು ಹಿಡಿಸುವುದರಿಂದ ಸುಬ್ರಹ್ಮಣ್ಯ ದೇವರ ಅನುಗ್ರಹದಿಂದ ಕಷ್ಟ ನಿವಾರಣೆ. ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಅನುಗ್ರಹದಿಂದ ಇವತ್ತು ಮನಃಶಾಂತಿ ಲಭಿಸುವಂತಹ ಸಾಧ್ಯತೆ. ಬಿಳಿ ಬಣ್ಣದ ವಸ್ತ್ರಗಳು, ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರ್ತದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಕರ್ಮರಾಶಿಯಲ್ಲಿದ್ದರಿಂದ ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗ್ತದೆ. ಜೊತೆಯಲ್ಲಿ ಪಾಪಗ್ರಹಗಳ ಯುತಿ ಇದ್ದದ್ದರಿಂದ ಕೆಲವರಿಗೆ ಉದ್ಯೋಗವೇ ಕೈಬಿಟ್ಟು ಹೋಗುವಂತಹ ಸನ್ನಿವೇಶ ಬರ್ತದೆ. ಹೊಸ ಉದ್ಯೋಗದ ಅನ್ವೇಷಣೆ ಮಾಡಬೇಕಂತಹ ಸನ್ನಿವೇಶ. ಧನಾಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಲಾಭಸ್ಥಾನದಲ್ಲಿದ್ದರಿಂದ ಲಾಭ, ವ್ಯಾವಹಾರಿಕ ಕ್ಷೇತ್ರದಲ್ಲಿ ಲಾಭವನ್ನು ಕಾಣುವಂಥ ಒಂದು ಸುಯೋಗ. ನೀವು ನೀರಿನ ವ್ಯಾಪಾರವನ್ನು ಮಾಡ್ತೀರಿ ಅಥವಾ ನೀರನ್ನೇ ಆಶ್ರಯಿಸಿ ಕೃಷಿ ಕಾರ್ಯ ಇತ್ಯಾದಿಗಳನ್ನು ಮಾಡ್ತೀರಿ, ಅಥವಾ ಕೃಷಿ ಉತ್ಪನ್ನವಾದಂತಹ ವಸ್ತುಗಳನ್ನು ಮಾರಾಟ ಮಾಡ್ತೀರಿ, ಅಥವಾ ಕೃಷಿ ಉತ್ಪನ್ನವಾಗಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡ್ತೀರಿ. ಅಂತಹ ವ್ಯಕ್ತಿಗಳಿಗೆಲ್ಲರಿಗೂ ಸಹಿತವಾಗಿ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿಯನ್ನು ಕೊಡುವಂತಹ ದಿವಸವಾಗಿದೆ. ಉಲ್ಲಾಸಕ್ಕಾಗಿ, ಸಮಾಧಾನಕ್ಕಾಗಿ, ಶಾಂತಿಗಾಗಿ ಶಾಂತಿ ಮಂತ್ರವನ್ನು ಪಠನ ಮಾಡಿಕೊಳ್ಳುವುದರಿಂದ ಕ್ಷೇಮ, ಚಂಡಿಕಾ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಆರೋಗ್ಯದಲ್ಲಿ ಉತ್ತಮ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಆಗಬೇಕು ಅಂತಾದಲ್ಲಿ ಆಂಜನೇಯನ ಸ್ತೋತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಕೆಲಸ ಕಾರ್ಯಗಳು ಸುಗಮವಾಗ್ತದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸ್ಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಗಳು, ವಸ್ತುಗಳು ನಿಮಗೆ ಅನುಕೂಲವನ್ನು ತರ್ತದೆ. ಜೊತೆಯಲ್ಲಿ ಆಗ್ನೇಯ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ ನಿಮಗೆ ಯಶಸ್ಸಿದೆ ಇವತ್ತಿನ ದಿವಸ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಕರ್ಮ ರಾಶಿಯಲ್ಲಿದ್ದಾನೆ. ಉದ್ಯೋಗ ಇಲ್ಲದ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ. ಉದ್ಯೋಗದಲ್ಲೇ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಪ್ರಗತಿಯನ್ನು ಕಾಣುವಂತಹ, ಬಡ್ತಿಯನ್ನು ಕಾಣುವಂತಹ ಅಥವಾ ಸಂಬಳವನ್ನು ಹೆಚ್ಚಾಗಿ ಪಡೆದುಕೊಳ್ಳುವಂತಹ ಯೋಗದ ಲಕ್ಷಣಗಳು. ಕಾರಣ ಚಂದ್ರ ಶುಕ್ರ ಯೋಗ ಇದ್ದದ್ದರಿಂದ. ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಕುಜನಿದ್ದಾನೆ. ಭಾಗ್ಯ ವೃದ್ಧಿಗೆ ಅಡ್ಡಿ ಆತಂಕಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ ಧನಾಧಿಪತಿಯಾಗಿರ್ತಕ್ಕಂತಹ ರವಿ ಕರ್ಮರಾಶಿಯಲ್ಲಿ ಇದ್ದದ್ದರಿಂದ ನೀವು ಮಾಡುವಂತಹ ಕರ್ಮಕ್ಕೆ ಅನುಗುಣವಾಗಿ, ನೀವು ಮಾಡುವಂತಹ ಕೆಲಸಕ್ಕೆ ಅನುಗುಣವಾಗಿ, ನೀವು ಮಾಡುವಂತಹ ಉದ್ಯೋಗಕ್ಕೆ ಅನುಗುಣವಾಗಿ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇಂದಿನ ಕಾಲ ಲಕ್ಷಣದಲ್ಲಿ. ನೀವು ಇವತ್ತು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ಅಥವಾ ಬಿಳಿ ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಬಿಳಿ ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ಕಾರ್ಯಸಿದ್ಧಿ ಆಗ್ತದೆ. ದುರ್ಗಾದೇವಿಗೆ ನಮಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ ಇಂದಿನ ದಿವಸ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯನಾರಾಯಣ ಭಾಗ್ಯ ರಾಶಿಯಲ್ಲಿದ್ದರಿಂದ ಭಾಗ್ಯ ವೃದ್ಧಿಯಾಗುವಂತಹ ಲಕ್ಷಣ. ಯಾರಿಗೆ ಭಾಗ್ಯ? ತಂದೆಯ ಕೆಲಸ ಕಾರ್ಯದಲ್ಲಿ ಭಾಗ್ಯ, ಅಥವಾ ತಂದೆಯ ಕೆಲಸವನ್ನೇ ಮಕ್ಕಳು ಮಾಡುವುದಿದ್ದರೆ ಭಾಗ್ಯ, ಅಥವಾ ತಂದೆಯು ಉದ್ಯೋಗದಲ್ಲಿದ್ದರೆ ಅವರಿಗೆ ಭಾಗ್ಯ ಉಂಟಾಗುವಂತಹ ಲಕ್ಷಣಗಳು, ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಶನಿ ಇದ್ದದ್ರಿಂದ, ಅಷ್ಟಮ ಶನಿಯ ಕಾಟ ಇದ್ದದ್ರಿಂದ ಸ್ವಲ್ಪ ಮಟ್ಟಿಗೆ ಉದ್ಯೋಗ ವ್ಯವಹಾರದಲ್ಲಿ ನಷ್ಟತೆಯನ್ನು ಕಾಣುವಂತಹ ಒಂದು ಸಂದರ್ಭ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಕಷ್ಟ ಉಂಟಾಗುವಂತಹ ಲಕ್ಷಣಗಳು. ಅಷ್ಟಮ ಸ್ಥಾನದಲ್ಲಿ ಶನಿ ಕುಜರ ಯುತಿ ಇದ್ದದ್ರಿಂದ ಸ್ವಲ್ಪ ಗಲಾಟೆ, ತಗಾದೆ, ಮನಸ್ತಾಪ ಇತ್ಯಾದಿಗಳು ಉಂಟಾಗ್ತದೆ. ಮನೆಯಲ್ಲಿ ಬಡಿದಾಟಗಳು ಉಂಟಾಗುವಂತಹ ಸಾಧ್ಯತೆ. ಅಕ್ಕಪಕ್ಕದವರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಪರಿಹಾರಕ್ಕಾಗಿ ಶಿವಮಂದಿರದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ, ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸುವುದರಿಂದ, ಅಥವಾ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸುವುದರಿಂದ ಕಷ್ಟದಿಂದ ಮುಕ್ತರಾಗ್ತೀರಿ. 1 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಬಣ್ಣದ ಬಟ್ಟೆಗಳೆಲ್ಲವೂ ನಿಮಗೆ ಅನುಕೂಲವನ್ನು ತರುತ್ತದೆ. ಕೆಂಬಣ್ಣದ ಹಸುವಿಗೆ ನೀವು ಇವತ್ತಿನ ದಿವಸ ಗ್ರಾಸವನ್ನು ನೀಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ. ಗೋಧಿಯನ್ನು ದಾನ ಮಾಡಿಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರಿಗೆ. ಈಗ ಕನ್ಯಾರಾಶಿ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶನಿ ನಿಂತು ನೋಡ್ತಾ ಇದ್ದಾನೆ. ಎಲ್ಲ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು, ಸರಾಗವಾಗಿ ಆಗಬೇಕಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹಿತವಾಗಿ ಹಿಂದೇಟು ಹೊಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲಸಗಾರರಿಗೆ ಕೈ ಕೊಡ್ತಾರೆ, ಅಥವಾ ಕುಜನು ಸಪ್ತಮ ಸ್ಥಾನದಲ್ಲಿದ್ದರಿಂದ ಸ್ವಲ್ಪ ಕಷ್ಟ ಉಂಟಾಗುವಂತಹ ಸಾಧ್ಯತೆಗಳು,
ಮನೆ ಕಟ್ಟಲಿಕ್ಕೆ ಹಾಕ್ಕೊಂಡಿದ್ದೀರಿ, ಮನೆ ಸರಿಯಾಗಿ ಆಗ್ತಾ ಇಲ್ಲ, ಅರ್ಧಂಬರ್ಧವಾಗಿ ನಿಲ್ಲುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲೂ ಸಾಕಷ್ಟು ತೊಂದರೆಗಳು, ಸಾಲ ವಗೈರೆಗಳು ಜಾಸ್ತಿ ಆಗ್ತದೆ. ದುಃಖ, ಮನಸ್ಸಿಗೆ ದುಃಖವೇ ಕಾಣುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಲಗಿದ್ರೆ ನಿದ್ದೆ ಬರೋದಿಲ್ಲ, ವ್ಯವಹಾರಗಳಂತೂ ಇಲ್ಲವೇ ಇಲ್ಲ, EMI ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಹಲವು ರೀತಿಯಂತಹ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಸಂದರ್ಭ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು ಪರಿಹಾರಕ್ಕಾಗಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ವಿಷ್ಣು ಸಹಸ್ರನಾಮವನ್ನು ಓದಿ, ಜೊತೆಯಲ್ಲಿ ನೀವು ಹಸಿರು ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿ, ಗಿಳಿ ಹಸಿರು ಬಣ್ಣ ಅಥವಾ ಪಚ್ಚೆ ಹಸಿರು ಬಣ್ಣದ ಬಟ್ಟೆಗಳನ್ನು ಉಪಯೋಗಿಸುವುದರಿಂದ ಕಷ್ಟಗಳು ನಿವಾರಣೆ ಆಗ್ತದೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ, ನೈಋತ್ಯ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಇವತ್ತಿನ ದಿವಸ ಸರಾಗವಾಗಿ ಆಗುವಂತಹ ಲಕ್ಷಣಗಳು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶುಕ್ರ ನಿಂತು ನೋಡ್ತಾ ಇದ್ದಾನೆ. ವ್ಯವಹಾರಗಳು ಸರಾಗವಾಗಿ ನಡೆಯುವಂತಹ ಸಾಧ್ಯತೆಗಳು. ಬಟ್ಟೆ ವ್ಯಾಪಾರಿಗಳಿಗೆ ಅನುಕೂಲ. ಹಾಲು ಹೈನು ಇತ್ಯಾದಿಗಳ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅಭಿವೃದ್ಧಿಯ ಲಕ್ಷಣಗಳು. ಲಾಭಾಧಿಪತಿಯಾಗಿರ್ತಕ್ಕಂತಹ ಸೂರ್ಯನು ಸಪ್ತಮದಲ್ಲಿತ್ತು ನೋಡ್ತಾ ಇದ್ದರಿಂದ ಆರೋಗ್ಯ ವೃದ್ಧಿ. ಸ್ವಲ್ಪ ಆರೋಗ್ಯ ಕೆಟ್ಟಿತ್ತು, ಔಷಧೋಪಚಾರಗಳನ್ನೆಲ್ಲ ಮಾಡ್ತಾ ಇದ್ದರೆ ಇವತ್ತಿನ ದಿವಸ ಸ್ವಲ್ಪ ಗೆಲುವಾದ ಶರೀರ, ಅರ್ಥಾತ್ ಚೈತನ್ಯಶೀಲವಾದಂತಹ ಶರೀರವಾಗಿರ್ತದೆ. ಕೆಲಸ ಕಾರ್ಯಗಳಿಗೆ ಒತ್ತು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇಂದಿನ ದಿವಸ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಪಂಚಮದಲ್ಲಿರ್ತಕ್ಕಂತಹ ರಾಹುವಿಗೆ ನಾಗದೋಷ ಇದೆ. ನಾಗದೋಷ ನಿವಾರಣೆಗಾಗಿ ನಾಗವನದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ನಾಗದೇವರಿಗೆ ಹಾಲು, ಅರಿಶಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸಿ ಮಾಡಿದಂತಹ ಸುಧಾಪಯದಿಂದ ಅಭಿಷೇಕವನ್ನು ಮಾಡುವುದರಿಂದ ನಾಗದೋಷದಿಂದ ಮುಕ್ತರಾಗ್ತೀರಿ. ಅಲರ್ಜಿ ನಿವಾರಣೆ ಆಗ್ತದೆ. ದೇಹಾಲಸ್ಯ ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ತುಲಾರಾಶಿಯವರಿಗೆ. ತುಲಾರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳೆಲ್ಲವೂ ನಿಮಗೆ ಅನುಕೂಲವನ್ನು ತರ್ತದೆ. ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯನ್ನು ಅಥವಾ ಯಕ್ಷಿಣಿ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಪಂಚಮ ರಾಶಿಯಲ್ಲಿದ್ದಾನೆ, ಶನಿಯ ಒಟ್ಟಿಗಿದ್ದಾನೆ. ಹೀಗಾಗಿ ಶತ್ರುತ್ವ ಬೆಳೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದರಲ್ಲೂ ಸಹಿತವಾಗಿ ಬಂಧುಗಳಲ್ಲಿ ಶತ್ರುತ್ವ, ಬಂಧು ದ್ವೇಷ ಉಂಟಾಗ್ತದೆ ಅಥವಾ ಬಂಧು ಕ್ಲೇಶ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬಂಧುಗಳು ನಿಮ್ಮನ್ನು ಮಾತನಾಡಿಸದೇ ಇರುವಂತಹ ಸನ್ನಿವೇಶ ಅಥವಾ ನಿಮ್ಮಿಂದ ಬಂಧುಗಳೆಲ್ಲರೂ ದೂರವಾಗುವಂತಹ ಸನ್ನಿವೇಶಗಳು. ಸಪ್ತಮಾಧಿಪತಿ ಷಷ್ಠ ಸ್ಥಾನದಲ್ಲಿ ಇದ್ದದ್ರಿಂದ ವ್ಯಾವಹಾರಿಕವಾಗಿಯೂ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರಿ. ಜೊತೆಯಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹಿತವಾಗಿ ಹಿನ್ನಡೆ ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ. ಪಂಚಮ ಶನಿಯ ಕಾಟ, ಗುರುವಿನ ಬಲ ಇಲ್ಲ, ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದ್ದರೂ ಸಹಿತವಾಗಿ ಧನಲಾಭವಿಲ್ಲ. ದೋಷ ನಿವಾರಣೆಗಾಗಿ ಗುರುದರ್ಶನ ಅಥವಾ ಗುರುಶಾಂತಿ ಮಾಡಿಕೊಳ್ಳುವುದರಿಂದ ನೆನೆ ಹಾಕಿದಂತಹ ಕಡಲೆಕಾಳನ್ನು ಹಸುಗಳಿಗೆ ಕೆಮ್ಮಣ್ಣದ ಹಸುಗಳಿಗೆ ನೀಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. 9 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ನವನಾಗ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಗುರು ನಿಂತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಗುರುವಿನ ಅನುಗ್ರಹ ಇದೆ. ಮಂಗಲ ಕಾರ್ಯ ಇತ್ಯಾದಿಗಳನ್ನು ಮಾಡುವವರಿಗೆ ಅನುಕೂಲ ಅಥವಾ ಮಂಗಲ ಕಾರ್ಯದಲ್ಲಿ ಪಾಲ್ಗೊಳ್ಳುವವರಿಗೂ ಸಹಿತವಾಗಿ ನೆಮ್ಮದಿ ಕೊಡುವಂತಹ ಸಾಧ್ಯತೆಗಳು ಅಥವಾ ಒಳ್ಳೆಯ ಮಾತನ್ನು ಕೇಳಬೇಕಾದಂತಹ ಸಂದರ್ಭ ಬರ್ತದೆ. ವಾಹನದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ದೂರ ಪ್ರಯಾಣದಿಂದ ಅಪಾಯ ಕಂಡು ಬರ್ತದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ವಹಿಸೋದು ಒಳ್ಳೆಯದು. ಪ್ರಯಾಣದಲ್ಲಿ ನಿಮ್ಮ ವಾಹನಕ್ಕೆ ಬೇರೆ ಡ್ರೈವರ್ ಇತ್ಯಾದಿಗಳನ್ನು ಬೇರೆ ಚಾಲಕನನ್ನು ಇಟ್ಟುಕೊಂಡು ನೀವು ಪ್ರಯಾಣವನ್ನು ಮಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಶುಕ್ರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾನೆ. ಬಟ್ಟೆ ವ್ಯಾಪಾರಿಗಳು, ಮನೆಯಲ್ಲೇ ಬಟ್ಟೆಗಳನ್ನು ವ್ಯಾಪಾರ ಮಾಡೋರು ಸಾಕಷ್ಟು ಜನ, ರಸ್ತೆ ಬದಿಯಲ್ಲಿ ಬಟ್ಟೆಗಳ ರಾಶಿಯನ್ನೇ ಹಾಕಿಕೊಂಡು ವ್ಯಾಪಾರ ಮಾಡುವವರು ಮತ್ತಷ್ಟು ಜನ, ಜೊತೆಯಲ್ಲಿ ಸಿದ್ಧ ಉಡುಪುಗಳ ವ್ಯವಹಾರವನ್ನು ಮಾಡತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಅವರಿಗೆಲ್ಲರಿಗೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕೊಡುವಂತಹ ದಿವಸವಾಗಿರ್ತಕ್ಕಂತಹದ್ದು ಇವತ್ತಿನ ದಿವಸ. ಆದ್ದರಿಂದ ಧನುರಾಶಿಯವರು ವಿಶೇಷವಾಗಿ ಗುರುರಾಯರ ಸೇವೆಯನ್ನು ಮಾಡುವುದರಿಂದ 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ನೆಮ್ಮದಿ ಕಾಣುವಂಥ ಒಂದು ಸುಯೋಗದ ಕ್ಷಣಗಳು ಇವತ್ತಿನ ದಿವಸ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು 3ನೇ ಮನೆಯಲ್ಲಿ ಕುಜನೊಟ್ಟಿಗಿದ್ದಾನೆ, ಅರ್ಥಾತ್ ಬಾಧಾಧಿಪತಿಯ ಒಟ್ಟಿಗಿದ್ದಾನೆ, ಸುಖಾಧಿಪತಿಯ ಒಟ್ಟಿಗಿದ್ದಾನೆ, ಆರೋಗ್ಯಾಧಿಪತಿಯ ಒಟ್ಟಿಗಿದ್ದಾನೆ. ಹೀಗಾಗಿ ಆರೋಗ್ಯಕ್ಕೆ ತೊಂದರೆ,
ಸುಖಕ್ಕೆ ತೊಂದರೆ ಉಂಟಾಗ್ತದೆ, ಕೌಟುಂಬಿಕವಾಗಿ ಬಾಧೆ ಉಂಟಾಗ್ತದೆ, ಅಣ್ಣ ತಮ್ಮಂದಿರಲ್ಲಿ ಜಗಳ ಉಂಟಾಗ್ತದೆ, ಮನಸ್ತಾಪಗಳು ಬೆಳೀತದೆ, ಕುಟುಂಬ ದ್ವೇಷ ಉಂಟಾಗ್ತದೆ. ಜೊತೆಯಲ್ಲಿ ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳಲ್ಲಿ ಪಾಲುದಾರಿಕೆಯಲ್ಲಿ ವ್ಯತ್ಯಾಸವಾಗಿ ಅಣ್ಣ ತಮ್ಮಂದಿರು ದೂರವಾಗುವಂತಹ ಸನ್ನಿವೇಶಗಳು, ಮಾತು ಬಿಟ್ಟುಕೊಳ್ಳುವಂತಹ ಸಾಧ್ಯತೆಗಳು ಇವೆಲ್ಲ ಇರತಕ್ಕಂಥದ್ದಿದೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರು ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಅಥವಾ ನಾಗಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ಆಗ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. ಕಪ್ಪು ಬಿಳಿ ಬಣ್ಣ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮಾಡಿಕೊಳ್ಳಿ ಮಕರ ರಾಶಿಯವರು. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದದ್ದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ, ಬೆನ್ನಿನಲ್ಲಿ ನೋವು ಅಥವಾ ನಿಮಗೆ ಸ್ವಲ್ಪ ಮಟ್ಟಿಗೆ ಅಲರ್ಜಿ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಊಟೋಪಚಾರದಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಆಹಾರವೇ ವಿಷವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಜೊತೆಯಲ್ಲಿ ನಿಮ್ಮ ರಾಶಿಯಾಧಿಪತಿ ಧನಸ್ಥಾನದಲ್ಲಿ ಕುಜನ ಒಟ್ಟಿಗೆ ಇದ್ದದರಿಂದ ಹಣಕಾಸಿನ ವ್ಯವಹಾರದಲ್ಲೂ ಸಹಿತವಾಗಿ ತೊಂದರೆಯಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಧನಶನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಶನಿ ಶಾಂತಿ ಅಗತ್ಯ ಅಥವಾ ಎಳ್ಳು ದಾನ ಅಗತ್ಯ ಅಥವಾ ಕಪ್ಪು ಮಡಕೆಯಲ್ಲಿ ಎಳ್ಳನ್ನು ತುಂಬಿ ಅದರಲ್ಲಿ ಎಲೆ ಅಡಿಕೆ ದಕ್ಷಿಣೆ ಇತ್ಯಾದಿಗಳನ್ನು ಇಟ್ಟು ಅದನ್ನು ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ಕುಂಭರಾಶಿಯವರು ವಿಶೇಷವಾಗಿ ಶನೇಶ್ವರನ ಆರಾಧನೆ, ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. 8ರ ಸಂಖ್ಯೆಯ ಬಳಕೆ ಮಾಡಿಕೊಳ್ಳಿ. ಜೊತೆಯಲ್ಲಿ ಕಪ್ಪು ಬಿಳಿ ಹಸಿರು ಅಥವಾ ಹಳದಿ ಇತ್ಯಾದಿ ಬಣ್ಣಗಳ ವಸ್ತ್ರಗಳನ್ನು ಧರಿಸುವುದರಿಂದ ದಾನ ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಕಪ್ಪು ಬಣ್ಣದ ಹಸುವಿಗೆ ಗ್ರಾಸವನ್ನು ನೀಡುವುದರಿಂದ ಕಷ್ಟ ನಿವಾರಣೆ ಆಗ್ತದೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ವಿಷಜಂತುಗಳ ತೊಂದರೆ, ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು. ಬೆಂಕಿಯಿಂದ ತೊಂದರೆಯಾದೀತು, ಹುಷಾರಾಗಿರಬೇಕು. ಬುಧನೂ ಸಹಿತವಾಗಿ ಇದ್ದದ್ದರಿಂದ ಆಗಾಗ ವಿಘ್ನಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗ್ತದೆ. ನಿರಂತರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗದೆ ಸುಸ್ತಾಗಿ ಹೋಗ್ತೀರಿ, ಸ್ವಲ್ಪ ಭಯ ಪಡ್ತೀರಿ, ನೆಮ್ಮದಿ ಕಡಿಮೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅಪವಾದಗಳು ಬರುವಂತಹ ಸಾಧ್ಯತೆ ಇದೆ, ಸ್ವಲ್ಪ ಜಾಗ್ರತೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಂದರಕಾಂಡ ಪಾರಾಯಣ ಅಥವಾ ಗುರುಗೀತಾ ಸಪ್ತಾಹ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಅಥವಾ ನೀವು ದತ್ತಾತ್ರೇಯ ದಂಡಕವನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ಬಣ್ಣ ಮತ್ತು ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಇಟ್ಟುಕೊಂಡಲ್ಲಿ ಇಂದಿನ ದಿವಸ ನಿಮಗೆ ಕ್ಷೇಮ ತರ್ತದೆ. ಒಟ್ಟಾರೆ ಇವತ್ತಿನ ದಿವಸ 12 ರಾಶಿಯವರು ವಿಶೇಷವಾಗಿ ಭಾನುವಾರವಾದ್ದರಿಂದ ಆರೋಗ್ಯಕ್ಕಾಗಿ ನೀವು ಸೂರ್ಯನಾರಾಯಣ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು. ಓಂ ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತಿ ಗಾಯತ್ರಿ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಆದಿತ್ಯ ಹೃದಯವನ್ನು ಇಂದಿನ ದಿವಸ 12 ಸಾರಿ ಓದುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಆರೋಗ್ಯ, ನೆಮ್ಮದಿ, ಮನಃಶಾಂತಿ ಲಭಿಸುವಂತಹ ಸಾಧ್ಯತೆ ಇದೆ. ಸೂರ್ಯನಾರಾಯಣನ ಅನುಗ್ರಹದಿಂದ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ 12 ರಾಶಿಯವರು. ವೀಕ್ಷಕರೇ, ಇಂದು ಪರಶುರಾಮ ಜಯಂತಿ. ಪರಶುರಾಮರ ಹೆಸರನ್ನು ತಾವೆಲ್ಲ ಕೇಳಿದ್ದೀರಿ. ಭಾಳ ವಿಶೇಷವಾದಂತಹ ಋಷಿ. ಪರಶುರಾಮರು ಜಮದಗ್ನಿ ಮಹರ್ಷಿಯ ಮಗನಾಗಿದ್ದು ಪಿತೃವಾಕ್ಯ ಪರಿಪಾಲನೆಗಾಗಿ ತಾಯಿಯ ತಲೆಯನ್ನೇ ಕಡಿಯಬೇಕಂತಹ ಸಂದರ್ಭ ಬಂದದ್ದರಿಂದ ಅದನ್ನು ನಡೆಸಿ ಮತ್ತೆ ಪುನಃ ವರವನ್ನು ಪಡೆದು ತಾಯಿಯನ್ನು ಬದುಕಿಸಿಕೊಂಡಂತಹ ಮಹಾನ್ ವ್ಯಕ್ತಿ. ಜೊತೆಯಲ್ಲಿ ಶತ್ರುದ್ವೇಷವನ್ನಿಟ್ಟುಕೊಂಡಂತಹ ಪರಶುರಾಮರು ಕ್ಷತ್ರಿಯರ ಸಂಹಾರಕ್ಕಾಗಿ 21 ಸಾರಿ ಇಡೀ ಪೃಥ್ವಿಯನ್ನು ತಿರುಗಿ ಅಲ್ಲಿರ್ತಕ್ಕಂತಹ ದುಷ್ಟ ಕ್ಷತ್ರಿಯರ ವಧೆಯನ್ನು ಮಾಡುವುದರ ಮೂಲಕವಾಗಿ ತನ್ನ ಕೊಡಲಿಗೆ ಸಾಕಷ್ಟು ಕೆಲಸವನ್ನು ಕೊಟ್ಟವರು ಪರಶುರಾಮರು. ಆ ಪರಶುರಾಮರ ಜಯಂತಿ ಇವತ್ತಿನ ದಿವಸವಾಗಿರತಕ್ಕಂಥದ್ದು. ಈ ಪರಶುರಾಮ ವಂಶದವರೇ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರೂ ಸಹಿತವಾಗಿ ಇವತ್ತಿನ ದಿವಸ ಜಯಂತಿ ಉತ್ಸವವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡಿಕೊಳ್ತಾರೆ. ನಾವು ಸಹಿತವಾಗಿ ಪರಶುರಾಮರನ್ನು ನೆನಪು ಮಾಡಿಕೊಳ್ಳೋಣ, ಪರಶುರಾಮರಿಗೆ ನಮಸ್ಕಾರವನ್ನು ಸಲ್ಲಿಸೋಣ. ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ನಾನು ಹೇಳ್ತಾ ಇದ್ದೆ. ಎಷ್ಟೋ ಜನರಿಗೆ ಷಷ್ಠಿ ಪೂರ್ತಿ ಶಾಂತಿಯನ್ನಾಗಿರಲಿ, ಭೀಮರಥ ಶಾಂತಿಯನ್ನಾಗಿರಲಿ, ಸಹಸ್ರಚಂದ್ರನ ದರ್ಶನ ಶಾಂತಿ ಆಗಿರಲಿ ಅಥವಾ ವಿಜಯರಥ ಶಾಂತಿ ಆಗಿರಲಿ ಅಧಿಕವಾದಂತಹ ಖರ್ಚನ್ನು ಮಾಡುವಂತಹ ಸಂದರ್ಭವೂ ಅಲ್ಲ.
ಅದಕ್ಕೋಸ್ಕರವಾಗಿ ಷಷ್ಠಿಪೂರ್ತಿ ಶಾಂತಿಯನ್ನು ನಾವು ಮಾಡಿಸ್ತಾ ಇದ್ದೇವೆ. ಈ ಎಲ್ಲ ಶಾಂತಿಗಳನ್ನು ಮಾಡಿಸಲಿಕ್ಕೆ ಇಚ್ಛೆ ಇರತಕ್ಕಂತಹ ವ್ಯಕ್ತಿಗಳು ಕೆಳಕಂಡಂತಹ ನಂಬರ್ಗಳನ್ನು ಉಪಯೋಗಿಸ್ಕೊಳ್ಬೋದು. ನಿಮಗೆ ಅವಶ್ಯವಿದ್ದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ಕೊಳ್ಬೋದು. ಕೆಳಗೆ ನಂಬರೆಲ್ಲ ಬರ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ನಂಬರ್ಗಳನ್ನು ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ, ಶುಭವಸ್ತು.